ಅಪ್ಪು ಸಾರು ಲಾಸ್ಟು ತೀರೋಗೋದಕ್ಕಿಂತ 1 ಮಂತ್ ಮುಂಚೆ ಭೇಟಿಯಾಗಿದ್ವಿ. ಹೋಟೆಲ್ ಕ್ಯಾಂಟೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಷ್ಟಾಗ್ಬೋದು ಅಂತ ಅಂದರು. ನಾನು ಕೆಲಸ ಮಾಡೋ 5 ಲಕ್ಷ ಕೊಡ್ತೀನಿ ಮಾಡು ಅಂದ್ಬಿಟ್ರು. ನನಗೆ ಶಾಕು. ಅಲ್ಲಿ ಕೆಲಸ ಮಾಡೋ ಕೆಲಸಗಾರರು ಮಕ್ಕಳಿಗೆಲ್ಲ ಅವರೇ ಓದಿಸ್ತಿರೋದು. ನಮ್ಮ ಮಕ್ಕಳನ್ನು ಓದಿಸ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ತಂದೆ ಎದುರುಗಡೆ ಸಿಕ್ಕಿದ ತಕ್ಷಣ ಅವ್ರು ಮಾಡೋ ಫಸ್ಟ್ ಕೆಲಸನೇ ನಮಸ್ಕಾರ ಅಪ್ಪಂಗೆ ಕಾಲಿಗೆ ಬಿದ್ಬಿಡೋದು. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ. ನಾನು ಎಂಟ್ರಿ ಕೊಟ್ಟೆ ಪೊಲೀಸು ಕಮಿಷನರ್ ಆಫೀಸ್ಗೆ, ಇಲ್ಲಿ ಕಾಫಿ ಬೋರ್ಡ್ ಎದುರುಗಡೆ. ಅವ್ರ ಕಮಿಷನರ್ ಅವತ್ತು ಅವ್ರ ಪೀರಿಯಡು. ನಂಗೆ ಗೊತ್ತಿಲ್ಲ. ಏನಪ್ಪ ಯಾರು ಅಂತ ಅಂದರು. ಸರ್ ಅಂಕಲ್ನ ನೋಡ್ಬೇಕು. ಆಮೇಲೆ ಎಲ್ಲ ನಿಂತ್ಕೊ, ಇದು ಯಾರು ಬೇಕಾದ್ರೂ ಹೋಗಿ ಭೇಟಿ ಆಗ್ಬೋದು, ಅವ್ರನ್ನ ನೀವು ಭೇಟಿ ಆಗ್ಬೋದು, ನಿಮ್ಮ ಕಷ್ಟಗಳೇನು ಹೇಳ್ಕೊಬೋದು. ಆ ಥರ ನಾನು ಗ್ಯಾಂಗಲ್ಲಿ ಜನಗಳು ಕೂತಿದ್ರು, ಅಲ್ಲಿ ಕೂತಿದ್ದೆ. ಯಾರಪ್ಪ ನಿಂಗೆ ಏನಾಗಬೇಕು? ನಂಗೆ ಪರಿಚಯ ಹೊನ್ನವಳ್ಳಿ ಕೃಷ್ಣ ಅವ್ರ ಮಗ ನಾನು. ನೀನು ಐ ವಿಟ್ನೆಸ್ಸು ನೀನೇ ತಾನೆ? ಇರು ಇಷ್ಟು ಜನ ಇದ್ರೂ ನನ್ನ ಕರೆಸಿದ್ರು. ಶ್ರೀಕಾಂತ್ ಕರೀರಿ, ಅವ್ರ ಬಾಯಲ್ಲಿ ಇನ್ನೂ ಹೆಸರಿದೆ ಶ್ರೀಕಾಂತ್ ಅಂತ. ಗೊತ್ತು, ದಿನ ಪೇಪರ್ ಶ್ರೀಕಾಂತ್ ನೋಡಿ ಅವರು ಕಣ್ಣು ನೋವಾಗಿರ್ಬೋದೇನೋ ಗೊತ್ತಿಲ್ಲ. ಕರೆಸಿದ್ರು. ಸಿಡೌನ್ ಅವರ್ ಯು ಅಂಕಲ್. ನಮಸ್ಕಾರ ಮಾಡ್ಕೊಂಡೆ, ಚೆನ್ನಾಗಿದೆ. ಕೂರಿಸಿ ಬೆಂಗಳೂರು ಕಮಿಷನರು ನೀವು ನಂಬ್ತಿರ್ಬಿಡ್ತಾರೆ, ಕೂರಿಸಿ ಕಾಫಿ ತರಿಸ್ತಾರೆ ನನಗೆ. ನಾನು ಕಾಫಿ ತರಿಸಿ ಹೇಗಿದೆಯಾ? ಅಪ್ಪ ಏನು ಮಾಡ್ತೀರಿ? ಇಲ್ಲಿ ಕೆಲಸ ಮಾಡ್ತೀನಿ. ಇದು ತಂಗಿ ಏನು ಮಾಡ್ತೀನಿ? ತಂಗಿ ಮದುವೆ ಫಿಕ್ಸ್ ಆಗಿದೆ. ನೀನೇನು ಮಾಡ್ತಿದ್ಯಾ? ನಾನು ಇದು ಕ್ಯಾಮ್ರಾ ಕೆಲಸ ಕಲ್ತಿದ್ದೀನಿ. ಇದು ಗೊತ್ತು, ಗೌರ್ಮೆಂಟು ಸೇರಿಸ್ತೀನಿ ನಿನಗೆ, ಕ್ಯಾಮ್ರಾ ಎಲ್ಲ ಕಲ್ತ್ಕೊ ಅಂದರು. ನಾನು ಕಲ್ತಿದ್ದೀನಿ. ಗೌರ್ಮೆಂಟು ಎಲ್ಲ ಇದು ತೆಗಿತಾರಲ್ಲ ವೀಡಿಯೋಸು, ಅದು ಕೊಡಿಸ್ತೀನಿ, ಮಾಡು, ಗೌರ್ಮೆಂಟ್ ಜಾಬ್ ಮಾಡಿಸ್ತೀನಿ. ವಾರ್ತಾ ಇಲಾಖೆ ಪ್ರಾಜೆಕ್ಟು. ಆ ಥರದ್ದು ಆಯಿತು. ಅದೆಲ್ಲ ಸ್ವಲ್ಪ ನೋಡ್ಕೊ, ಯಾವ ಕ್ಯಾಮ್ರಾ ಏನು ಎಲ್ಲ ಮಾಡಿಸ್ಕೊಡ್ತೀನಿ ಬರೋದು. ನನ್ನಿಂದ ಇದು ಗಿಫ್ಟ್ ನಿಂಗೆ, ಓಕೆ? ಇಲ್ಲಾಂದರೆ ಡ್ರೈವಿಂಗ್ ಮಾಡ್ತೀಯಾ ಅಂತಂದರು. ಡ್ರೈವಿಂಗೂ ಮಾಡ್ತೀನಿ. ಗೌರ್ಮೆಂಟ್ ಡ್ರೈವಿಂಗ್ ಹೋಗ್ತೀಯಾ? ಯಾವುದೋ ಒಂದು ಗೌರ್ಮೆಂಟು ಹೋಗ್ಬಿಟ್ಟಿದ್ರೆ ಇವತ್ತು 70-80 ಸಾವಿರ ಸಂಬಳನ 1 ಲಕ್ಷನೋ ಗೊತ್ತಿಲ್ಲ. ಹೋಗ್ತೀನಿ ಅಂತ ಅಂದೆ. ಆಯಿತು, 2ರಲ್ಲಿ 1 ಫಿಕ್ಸ್ ಬಿಡು ಅಂತ ಅಂದರು. ಆಮೇಲೆ ಹೋಗ್ತಾಯಿದ್ದೆ. ತಿಂಗಳಿಗೊಂದ್ಸಲ 15 ದಿನಕ್ಕೊಂದ್ಸಲ ಹೋಗ್ತಾಯಿದ್ದೆ. ನನಗೆ ಫ್ರೀ ಹೋದ ತಕ್ಷಣ ಬಿಟ್ಬಿಡೋರು. ಕೂತ್ಕೊಂಡು ಮಾತಾಡ್ಸ್ಕೊಂಡು ಬರ್ತಿದ್ದೆ. ಇದೆಲ್ಲ ಕೇಸೆಲ್ಲ ಆದಮೇಲೆ, ಇದೆಲ್ಲ ಕೋರ್ಟ್ದೆಲ್ಲ ಆದಮೇಲೆ ನನಗೆ ಕವರಲ್ಲಿ ದುಡ್ಡು ಕೊಟ್ಟರು ರೇವಣ್ ಸಿದ್ದಯ್ಯನವರು. 501 ರೂಪಾಯಿ, 500 ರೂಪಾಯಿ ನೋಟಿತ್ತು ಅಷ್ಟೇ. ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ 500 ರೂಪಾಯಿ ಕೊಟ್ಟರು ರೇವಣ್ ಸಿದ್ದಯ್ಯನವರು. ಬಟ್ ಆ ಕಡೆ ಒಪ್ಕೊಂಡಿದ್ರೆ ಬ್ಲ್ಯಾಂಕ್ ಚೆಕ್ಕು ಸದಾಶಿವನಗರದಲ್ಲಿ ಮನೆ, ಸದಾಶಿವನಗರದಲ್ಲಿ ಮನೆ ಬೇಕಾ ಅಂದರು ನಮ್ಮ ಅಪ್ಪಂಗೆ. ಅದು ಯಾರ ಹೆಸರು ನಮ್ಮ ಅಪ್ಪಂಗೆ ಗೊತ್ತು. ಕೇಸೇ ಕ್ಲೋಸು. ರಾಜ್ಕುಮಾರ್ ಅವ್ರ ಮನೆ ಏನು ಅಲ್ಲಿ ಹತ್ಬಿಟ್ಟಿದ್ರೆ ಹಿಂಗೆ ನನಗೇನು ಗೊತ್ತಿಲ್ಲ ಅಂತ. ಅವ್ರು ಅಲ್ಲೇ 10 ಕೋಟಿ ಖರ್ಚು ಮಾಡೋ ಜಾಗದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವ್ರಿಗೇ 50 ಲಕ್ಷ ಕೊಟ್ಟರೆ ಸಾಕಲ್ಲ, 9 ಕೋಟಿ ಮಿಕ್ಕತ್ತಲ್ಲ. ಈ ಥರದ್ದು ಆಪ್ಷನ್ ಎಲ್ಲ ಇತ್ತು. ಬಟ್ ಏನೋ ಅದೇ ಸತ್ಯ ಹೇಳಿ ಸಾಯಲಿ ನಮ್ಮ ಮಗ ಅಂದ್ಬಿಟ್ಟು ನಮ್ಮಪ್ಪ ಹಿಂಗೆ ಅಂದರು. ಸರಿ, ನಾವು ಸತ್ಯ ನಮ್ಗೆ ಮಕ್ಳಿಗೆ ಈಗ ಏನಾದ್ರು ಸುಳ್ಳು ಹೇಳ್ಬೋದು ಬೇಕಾರೆ, ದುಡ್ಡು ಆಸೆ ಬಂದಾಗ ಮನುಷ್ಯ. ಚಿಕ್ಕ ಮಕ್ಕಳಿದ್ದಾರೆ, ಮಕ್ಕಳು ದೇವ್ರ ಸಮಾನ, ಅದೇನಿದೆ ಅದನ್ನೇ ಹೇಳೋದು. ಈಗ ಕ್ರಾಸ್ ಕ್ವಶನ್ ಮಾಡಿ ಅವ್ರನ್ನ ರೆಡಿ ಮಾಡಿಬಿಡ್ತಾರೆ. ಅಲ್ಲ ಇದೆ ಕಾನೂನು ಮುಂದೆ ತಲೆ ಬಾಗಲೇಬೇಕು. ಸೊ ಈ ಥರ ಆಯಿತು. ಆವಾಗ ಅಂಬರೀಷ್ ಅಣ್ಣ ಗೊತ್ತು ಬಿಡು ನನಗೆ ಅಂತಂದರೆ, ಏನು ಮಾಡ್ತಾನೆ ಹಿಂಗೆ ಇಲ್ಲಿ ಯೂನಿಟಲ್ಲಿದ್ದಾನೆ, ಕೆಲಸ ಮಾಡ್ತಾನೆ. ಅಲ್ಲ ಇವನು ಆ ಥರ ಈ ಥರ ಎಲ್ಲ ಮಾಡ್ತಾನಪ್ಪ, ಮಾಡು ಅಂದ್ಬಿಟ್ಟು ಮಾಡಿಸಿದ್ರು ಜಗ್ಗೀಶ್. ಆಮೇಲೆ ಅಂಬರೀಷ್ ಅಣ್ಣಂದು ಮಾಡ್ಬಿಟ್ಟು ಚೇರಲ್ಲಿ ಹೊಡೆದ್ಬಿಡ್ತೀನಿ ನಾನು. ಇವರೇ ಮಾಡಿಸಿ ಅಂತಿದ್ದಾರೆ ನೋಡಿ. ನಾನು ಮಾಡು ಇನ್ನೊಂದ್ಸಲ, ಇವ್ನು ಮಾಡು ಅಂತ ಅಂದರು ಅಂಬರೀಷ್ ಅಣ್ಣ. ನಾನು ಮಾಡಿದೆ, ಹಿಂಗೆ ಬಂದು ಕಾಲು ಹಿಂಗೆ ಅಂದ್ಬಿಟ್ಟು ವಿಷ್ಣು ಸರ್, ನಾನು ಯಾವಾಗಲೂ ಕಾಲು ಎತ್ತಿದ್ದೀನಿ, ಯಾವ ಪಿಕ್ಚರಲ್ಲಿ ನೋಡಿದ್ಯಾ ನೀನು? ಯಾಕೆ ನಾಗಕಾಳ ಭೈರವಲ್ಲಿ ಕಾಲು ಎತ್ಕೊಂಡೇ ಇದೆಯಾ ನೀನು ಅಂತ ತಮಾಷೆ ಮಾಡ್ತೀರ ಅಂಬರೀಷ್ ಅಣ್ಣ. ನಾಗಕಾಳ ಭೈರವದಲ್ಲೇ ಅಂತೆ ಅದು ಫಸ್ಟು ಕಾಲು ಹಿಂಗೆ ಎತ್ತಿದ್ದು ಇದು ಮಾಡಿದೆಲ್ಲ. ಹೌದಲ್ವಾ? ಅದು ಹೆಂಗೆ ನೋಡ್ಬಿಟ್ರೆ ನೀನು? ಹಿಂಗೆ ಗೊತ್ತಿಲ್ಲ. ಹಿಂಗೆ ಬಳೆದು ಮಾತ್ರ ಬಿಡಬೇಡಿ. ಆಮೇಲೆ ಅಲ್ಲಿ ಬಳೆ ಇಸ್ಕೊಂಡು ಯಾರ್ದೋ ಹಿಂಗಂತ ಇಸ್ಕೊಂಡು ಮಾಡಿದ್ದೆ, ಎಲ್ಲರದು ಮಾಡಿದೆ. ಆಮೇಲೆ ಶಶಿಕುಮಾರ್ ಅವ್ರದ್ದು ಮಾಡಿದೆ. ಶಶಿಕುಮಾರ್ ಅವರು ಬಿದ್ದು ನಕ್ಕಿದ್ರು. ಅವತ್ತು ಈಗೆಲ್ಲ ಸುಮಾರು ಜನ ಇದ್ದಾರೆ ಕಲಾವಿದರು, ಇಮಿಟೇಟ್ ಮಾಡೋರು, ವಾಯ್ಸಲ್ಲಾಗಲಿ ಎಲ್ಲ. ಬಟ್ ಆವಾಗ ಇದೆಲ್ಲ ಫ್ರೆಶ್, ಆವಾಗ ಆ ಥರ ಇತ್ತು. ಈಗ ಬರ್ತಾ ಎಲ್ಲ ಕಡೆಯೂ ಡ್ಯಾನ್ಸರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಆವಾಗ ಹಂಗಿತ್ತು, ಅದಕ್ಕೆ ಇಷ್ಟಪಟ್ಟರು. ಇವಾಗ ಮಾಡೋಕ್ಕೋದ್ರೂ ಆ ಥರ ಬರೋಲ್ಲ, ಆ ಥರ ಇಷ್ಟಪಡೋರು ಸಿಗೋಲ್ಲ. ಮಾಡಿದೆ, ಶಶಿಕುಮಾರ್ ಅವ್ರದ್ದು ಮಾಡಿದೆ. ಆಮೇಲೆ ಅಭಿಜಿತ್ ಅವರು ನಂದು ಮಾಡೋ ಅಂತ ಅಂದರು. ವಿಷ್ಣು ಸರ್, ನೀನೇನು ದೊಡ್ಡ ಸ್ಟಾರಾ, ನಿನ್ನ ಮಾಡ್ಬಿಡ್ತಾನೆ ಅಂತ ಏನೋ ತಮಾಷೆ ಮಾಡ್ತಿದ್ರು. ಆಮೇಲೆ ಅಂಬರೀಷ್ ಸರ್ ಹೋದರು. ಆಯ್ತು ಒಳ್ಳೇದಾರ ಹೋಗ ಅಂದ್ಬಿಟ್ಟು ಹೋದರು. ಸರಿ, ಆಮೇಲೆ ವಿಷ್ಣು ಸರ್ ನನಗೆ 500 ರೂಪಾಯಿ ಕೊಟ್ಟರು. ಅವತ್ತು ಸಂಡೇ. ಹೋಗ ಊಟ ಗೀಟ ಮಾಡ್ಕೊಳ್ಳೋ, ಮಟನ್ ಗಿಟನೆಲ್ಲ ಕೊಟ್ಟರು. ಬೇಳೆ ಅಂತ. ಆಯ್ತು ತಗೋ.
ನಾನು ಅದನ್ನು ನಮ್ಮ 10 ಜನ ನಾವಿದ್ವಲ್ಲ ಎಲ್ಲರೂ 30 ಇಷ್ಟು ಹಂಚ್ಬಿಟ್ಟೆ. ಎಲ್ಲರೂ ಖುಷಿ, ಎಲ್ಲರೂ ಚೆನ್ನಾಗಿರ್ಬೇಕು. ಆವಾಗ ನಂದು ಗೌಡ್ತಿ ಗೌರಮ್ಮ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಸುಪ್ರಭಾತ ಚಾನಲಲ್ಲಿ. ಸುಪ್ರಭಾತ ಚಾನಲ್ ಅಂತಿತ್ತು. ನಮ್ಮ ತಂದೆ ಡೈರೆಕ್ಷನ್ನು. ಈ ಭಾಗ್ಯದ ಬೆಳೆಗಾರ ಎಲ್ಲ ಮಾಡಿದ್ರಲ್ಲ ರಮೇಶ್ ಕಶ್ಯಪ್ ಅವರು ಪ್ರೊಡ್ಯೂಸರು. ನಾನು ಅದರಲ್ಲಿ ಎಲ್ಲ ಮೇಂಟೈನು, ಕ್ಯಾರೆಕ್ಟ್ರು, ಮೇಯ್ನು ಹೀರೋ. ಆವಾಗ ಆ್ಯಕ್ಟ್ ಮಾಡಿದೆ ಹೀರೋ ಒಂದು ಊರಲ್ಲಿ. ಗೌಡ್ತಿ ಗೌರಮ್ಮ ಯಾರು? ಪೂಜಾ ಲೋಕೇಶ್. ಅದ್ರಲ್ಲಿ ಕರಿಬಸವಯ್ಯ, ಉಮೇಶಣ್ಣ ಎಲ್ಲರೂ ಇದ್ರು. ಅರವಿಂದ್ ಅವರು ಸುಮಾರು ಜನ ಇದ್ರು. ನಾ ಅರವಿಂದ್ ಅವ್ರ ಮಗ, ವಿಲನ್ ಅರವಿಂದ್, ರಥಸಪ್ತಮಿ ಅರವಿಂದ್ ಅವ್ರ ಮಗ ನಾನು. ನನಗೆ ಹೀರೋಯಿನ್ನು ಸ್ನೇಹ ಅಂದ್ಬಿಟ್ಟು ಈಗ ಸೀರಿಯಲಲ್ಲೆಲ್ಲ ಸ್ನೇಹ ಅವ್ರು ಆ್ಯಕ್ಟ್ ಮಾಡ್ತಾರೆ. ಆಪ್ತ ಮಿತ್ರದಲ್ಲೆಲ್ಲ ಮಾಡಿದ್ದಾರೆ ಅವರು. ಹೌದೌದು. ಮದುವೆ ಹೆಣ್ಣು ಕ್ಯಾರೆಕ್ಟರ್. ರಾಮನಾಥ್ನ ಲವ್ ಮಾಡ್ತಾ ಇರ್ತಾರಲ್ಲ. ಆ ಹುಡುಗಿನೇ ಹೀರೋಯಿನು ನಮ್ಮದ್ರಲ್ಲಿ. ಆವಾಗ ಎಲ್ಲ ಪಾಪ ನಾವು ಎಷ್ಟೋ ಕೊಟ್ಟಷ್ಟು ಈಸ್ಕೊಂಡಿದ್ರು. ಅದರಲ್ಲಿ ಆ ಸೀರಿಯಲು ಒಂದು ರೇಂಜಿಗೆ ಒಂದು 18 ಎಪಿಸೋಡ್ ಬಂತು. ಕ್ಲಿಕ್ ಆಯಿತು. ಖರ್ಚು ಮಾಡಿದ 30,000ಕ್ಕೆ ಒಂದಷ್ಟು ಸೇರಿಸಿ ಕೊಡೋರು, 8,000 ಸೇರಿಸಿ ಚಾನಲಿಂದ ಕೊಡೋರು. ಆವಾಗ ನಾನು ವಿಷ್ಣು ಸರ್ಗೆ ಹೇಳ್ತಿದ್ದೆ, ಸರ್ ಇವತ್ತು ರಾತ್ರಿ ಸುಪ್ರಭಾತ ಚಾನಲಲ್ಲಿ ಸೀರಿಯಲ್ ಬರುತ್ತೆ ಸರ್ ನಮ್ಮದು. ಅದು ಶನಿವಾರ ಭಾನುವಾರ ಅಥವಾ ಭಾನುವಾರ ಏನೋ ಮರ್ತ್ಬಿಟ್ಟಿದ್ದೀನಿ. ಅದು ನೋಡ್ತೀನಿ ಕಣ. ನಾನು ನಿನ್ನೆಯಿಂದ ಹೇಳ್ತಾಯಿದ್ದೆ ನೋಡ್ತೀನಿ. ಎಷ್ಟು ಗಂಟೆಗ? 9:30 ಅಂದ್ಕೊಂಡು ಹೇಳ್ದೆ ನೋಡ್ತೀನಿ. ನೋಡಿದ್ರು. ಆಮೇಲೆ ಮಾರನೇ ದಿನ ಶೂಟಿಂಗ್ ಬಂದರು. ಲೇ ಏನೋ ನೀನು ಅವಳಿಗೆ ತೆಂಗಿನ ಮರದ ಕೆಳಗಡೆ ಕಿಸ್ಕೊಡಕ್ಕೆ ಹೋಯ್ತೀಯಾ ಅಂತ ತಮಾಷೆ ಮಾಡು. ಇಲ್ಲ ಸೀನು ಹಂಗಿತ್ತು, ಛತ್ರಿ ನನ್ನ ಮಗ ನೀನು ಹಂಗೆ ಹಿಂಗೆ ಅಂತ ತಮಾಷೆ ಮಾಡೋರು. ಇಲ್ಲ ಬಿಡಿ, ಆಯಿತು ಸರಿ. ಈಗ ಒಂದು ಐಡಿಯಾ ಕೊಡ್ತೀನಿ, ನೀ ಮಾಡು. ಸೂರಪ್ಪ ಬಾಬುಗೆ ಹೇಳ್ತೀನಿ ನಾನು. ಸೂರಪ್ಪ 100 ಡೇಸ್ ಫಂಕ್ಷನು, ಬಂಟ್ರ ಸಂಘ ಇಲ್ಲಿ. ಬಾಬು ಸಾರು, ಸೂರಪ್ಪ ಬಾಬು ಅಂತ ಕೋಟಿಗೂ ಬಾಬು ಪ್ರೊಡ್ಯೂಸರೇ. ಫಂಕ್ಷನಲ್ಲಿ ಮಿಮಿಕ್ರಿ ಎಲ್ಲ ಮಾಡ್ತಾರೆ ದಯಾನಂದು. ನಿಂದು ಒಂದು ಜಳಕ್ ಬಿಡು. ಹೆಂಗೆ ಸರ್ ನಮ್ಗೆ ಗೊತ್ತಾಗಲ್ಲ ಸರ್, ಹಿಂಗೆಲ್ಲ ಹೆಂಗೆ ಮಾಡಿ ಒಂದು ಕ್ಯಾಸೆಟ್ ಮಾಡ್ಕೊ. ಯಾರ್ಯಾರ್ದು ನೀನು ಮಾಡ್ತೀಯ ಅವ್ರವ್ರದ್ದು. ಟಣ್ ಮಂಡ್ಯದ ಗಂಡು ಅದೊಂದು ಒಂದು ಬಿಟ್ಟು ಮತ್ತು ಯುಗಗಳೇ ಅದೇ ಸಾಂಗ್ ಹಾಕೋ ಅಂತ ಅದನ್ನೇ ಹೇಳಿದ್ರು ಅವರು. ಇದಾಕೋ ಶಂಕರನಾಗದು, ಇದಾಕೋ ಅದಾಕೋ. ಇವರೆಲ್ಲ ಐಡಿಯಾ ಕ್ಯಾಸೆಟ್ ಮಾಡಿಸ್ಕೊಂಡು ಅವತ್ತು ನಾನು ಹೇಳ್ತೀನಿ ಒಂದು 5 ನಿಮಿಷ ಮಾಡ್ಕೊ. ಇವ್ರದ್ದು ಟಡನ್, ಇವ್ರದ್ದು ಕ್ಯಾಪ್ ಹಾಕೋ, ಇವ್ರದಕ್ಕೆ ಜರ್ಕಿನ್ ಹಾಕೋ, ಇವ್ರದಕ್ಕೆ ಬಳೆ ಇಟ್ಕೊ, ನಂದಕ್ಕೆ ಆ ಥರ ಐಡಿಯಾ ಮಾಡ್ಕೊ. ಸರ್ ಬೇಡ ಮಾಡ, ನಾನು ಹೇಳ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ರು. ಮನೆಗೆ ಶೂಟಿಂಗ್ ಪ್ಯಾಕಪ್ಪಾಗಿ ಒಂದು ವಾರಕ್ಕೆ ಮನೆಗೆ ಇನ್ವಿಟೇಷನ್ನು, VIP ಇನ್ವಿಟೇಷನ್ ಬಂತು. ಮುಂದೆ ಲೈನು VIP ಸೀಟು ಹೋದೆ ನಾನು. ಪ್ಲಾಸ್ಟಿಕ್ ಕವರು ಕೂಲಿಂಗ್ ಗ್ಲಾಸು ಎಲ್ಲ ಹಾಕ್ಕೊಂಡು, ಟೋಪಿ ಎಲ್ಲ ಹಾಕ್ಕೊಂಡು ಹೋದೆ. ಎಲ್ಲ ಏನು ಕಿಚ ಅಂತಾರೆ ಜನಗಳು, ಅಷ್ಟು ಜನ. ಓ ನೋಡೋಕ್ಕೆ ನಾವು ನೋಡಿದ್ದೀವಿ ಅಂಥ ಫಂಕ್ಷನ್ಗಳು, ಅಣ್ಣವ್ರ ಮನೆದು ಅದೆಲ್ಲ. ಆದ್ರೂ ಸಿನಿಮಾನೇ ಎಲ್ಲರೂ ಒಂದೇ. ನಾವಿಲ್ಲಿ ಹೋದೆ, ಅಲ್ಲಿ ಅಪರ್ಣವ್ರನ್ನ ಮೀಟ್ ಮಾಡಿ ಅಂದರು. ಅಪರ್ಣ ಮೇಡಮ್ನ ಮೀಟ್ ಮಾಡಿದೆ. ಬನ್ನಿ ಯಾವಾಗ ಹೋಗ್ತೀರಾ ನೀವು? ಇದಿಷ್ಟಿದೆ ಪ್ರೋಗ್ರಾಮು, 15 ಪ್ರೋಗ್ರಾಮ್ ಇದೆ. ಒಂದು ಇದು ಭಾಷಣ, ಒಂದು ಇದು ಮಿಮಿಕ್ರಿ ದಯಾನಂದದ್ದು, ಅದಾದಮೇಲೆ ಇಮ್ಡಿಯೇಟ್ ಇದು, ಅದಾದಮೇಲೆ ನಿಮ್ಮನ್ನೆಲ್ಲ ಏನು ನಿಮ್ಮದು ಅಂದರು. ನಂದು 5 ನಿಮಿಷ ಮೇಡಮ್, ಇಷ್ಟಿಷ್ಟು ಐಟಮು ಈ ಥರ. ಹೌದಾ, ಸರಿ ಹಂಗಾರೆ 6th 7th ಏನೋ ಒಂದು ಜಾಗ ಕೊಟ್ಟರು ಅಲ್ಲಿ. ಆಯಿತು ಮೇಡಮ್, ನೀವು ರೆಡಿ ಆಗಿಬಿಟ್ಟು ಇಲ್ಲೇ ಇರಿ, ಅಲ್ಲಿ ಹೋಗ್ಬೇಡಿ ಕೂರಕ್ಕೆ, ಇಲ್ಲೇ ಇರಿ, ರೆಡಿ. ನಂಗೆ ಕೈ ಕಾಲೆಲ್ಲ ಗಡ ಅಂತೈತೆ. ಕ್ಯಾಸೆಟೆಲ್ಲ ಹೋಗಿ ಕೊಟ್ಬಿಟ್ಟಿದ್ದೀನಿ ಅಲ್ಲಿ. ಸರ್ ಇದು ನೆಕ್ಸ್ಟು 6ನೇದಕ್ಕೆ ಇದು ಹಾಕ್ಬಿಡಿ. ಅಪರ್ಣ ಮೇಡಮ್ ಅನೌನ್ಸ್ ಮಾಡ್ತಾರೆ. ಈಗ ಹೊನ್ನವಳ್ಳಿ ಕೃಷ್ಣ ಅವ್ರ ಮಗ ಅವರು ನಿಮ್ಮನ್ನು ರನ್ಸಕ್ಕೆ ಬರ್ತಾಯಿದ್ದಾರೆ. ಯಾವ ಥರ ರನ್ಸಿಸ್ತಾರೆ ಗೊತ್ತಾ? ನಮ್ಮ ಸಿನಿಮಾ ಹೀರೋಗಳು ಹಾಡಿಗೆ ಯಾವ ಥರ ಹೆಜ್ಜೆ ಹಾಕ್ತಾರೆ. ಅವ್ರು ಮಾತಾಡೋದು ಕೇಳ್ಬೇಕಾ? ಸಖತ್ತಾಗೆ ಮಾತಾಡ್ತಾರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ನನಗೆ ಬೆವರು ಎಲ್ಲೆಲ್ಲಿ ಹಣೆ ತಲೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಆಮೇಲೆ ಇದಕ್ಕೂ ಮುಂಚೆ ಬಿಫೋರು ಆ ಕಡೆಯಿಂದ ಹೋಗಿ ವಿಷ್ಣು ಸರ್ ಅಲ್ಲಿ ಸ್ಟೇಜ್ಗೆ ಹತ್ರ ಹಿಂಗೆ ಹೋಗ್ತಿದ್ದಂಗೆ, ಇನ್ನೇನು ಹೋಗ್ಬೇಕು, ಸರ್ ನಮಸ್ತೆ, ವೆರಿ ಗುಡ್, ರೆಡಿ ಅಂದರು. ರೆಡಿ ಅಂದೆ. ಆಯ್ತು, ಅವ್ರು ಕರೀತಾರೆ. ಆವಾಗ ಅಂಬರೀಷ್ ಅಣ್ಣ ಕೂತ್ಕೊಂಡ್ರು, ಅವ್ರು ಕೂತ್ಕೊಂಡ್ರು. ಎಲ್ಲ ಏನು ಕೇಳಬೇಕಾ ಸ್ಟೇಜು ಅದೆಲ್ಲ ಅದ್ಧೂರಿ ಆಯಿತು. ಈಗ ಆಮೇಲೆ ದಯಾನಂದವರು ಪಾಪ ಹೋದರು, ಮಾಡ್ಬಿಟ್ಟು ಬಂದರು. ಇನ್ನೊಬ್ರು ಯಾರೋ ಭಾಷಣ. ಈಗ ಹೊನ್ನವಳ್ಳಿ ಕೃಷ್ಣ ಅವ್ರ ಮಗ ನಿಮ್ಮನ್ನು ರನ್ಸ್ತಾರೆ. ಕ್ಯಾಸೆಟ್ ಪ್ಲೇ ಮಾಡಿದ್ರು. ಸ್ಟಾರ್ಟಿಂಗೆ ಸಾರದೆ ಅವರು ಹೇಳಿದ್ರಿ ಹಿಂಗೆ ಮಾಡ್ಕೊ. ನಾನು ಇವ್ರ ಪ್ರೋಗ್ರಾಮ್ ತಾನೇ ಹೋಗ್ತಿರೋದು. ಸ್ಟಾರ್ಟಿಂಗೆ ಯುಗ ಹಂಗೆ ಬಂದೆ. ಎಲ್ಲ ಜನ ನಿಂತ್ಬಿಟ್ರ. ಗೋ ಕಿರ್ಚಾಟ, ಬಾಬಾ ಎಲ್ಲ ಕ್ಲಾಪ್ಸ್. ನನಗೆ ಗೊತ್ತಿಲ್ಲ ಅದು
ಅದಕ್ಕೆ ಕಾರಣಕರ್ತರು ವಿಷ್ಣು ಸಾರು. ಮಾಡಿದೆ ಆಮೇಲೆ ಕಟ್ ಮಾಡಿದ್ರೆ ಅವ್ರ ಪಕ್ಕದ್ದೇ ಫಸ್ಟ್ ಇಮ್ಡಿಯೇಟು ಮಂಡ್ಯದ ಗಂಡು ಹಾಕೊಂಬಿಟ್ಟೆ. ಟಣರನ್ ಮಂಡ್ಯದ ಗಂಡು ಹಿಂಗೆ ಬಂದೆ. ಸಿಗರೇಟ್ ಥರ ಒಂದು ರೆನಾಲ್ಡ್ಸ್ ಪೆನ್ ವೈಟ್ ಬರುತ್ತಲ್ಲ, ಅದನ್ನೆಲ್ಲ ಹಿಂಗೆ ಮಾಡ್ಕೊಂಡು ರೆಡಿ ಮಾಡಿ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಹೋಗಿದೆ. ಹಿಂಗೆ ಸೇತ್ಕೊಂಡು ಹಿಂಗೆ ನನ್ನ ಪಾಪ ಎಲ್ಲ ಓ ಹೂವಲ್ಲೇ ಹಸ್ಬಿಟ್ರು ನಿಜವಾಗ್ಲೂ. ನಂಗೆ ಬೇರೆಯವ್ರ ಮೇಲೆ ಇದಿಲ್ಲ, ಯಾರ್ದು ಅಲ್ಲಿ ಇದಾಗಲಿಲ್ಲ, ಕ್ಲಿಕ್ ಆಗಲಿಲ್ಲ. ಅದನ್ನು ಪೇಪರಲ್ಲೂ ಹಾಕಿದ್ರು. ನಾನು ಹೇಳೋದು ಬೇಡ, ಎಲ್ಲ ಕಲಾವಿದರು ಎಲ್ಲರೂ ಕ್ಲಿಕ್ ಆಗಬೇಕು. ಅಲ್ಲಿ ಪೇಪರಲ್ಲಿ ಮಾರನೇ ದಿನ ಶ್ರೀಕಾಂತ್ ಎಲ್ಲರನ್ನೂ ಇದು ಮಾಡಿಬಿಟ್ರು ಅಂತ ಶುಕ್ರವಾರದ ಪೇಪರಲ್ಲೇ ಬಂದ್ಬಿಟ್ಟಿದೆ ಕಲರ್ಸ್ ಉದಯವಾಣಿಲಿ. ಎಲ್ಲರನ್ನೂ ಹಿಂದಕ್ಕೆ ಹಾಕ್ಬಿಟ್ರು ಅನ್ನೋ ಥರ ಬರ್ದಿದ್ದಾರೆ ಅಲ್ಲಿ. ನಂತರ ಪೇಪರಲ್ಲೆಲ್ಲ ಮನೇಲಿ ಇಟ್ಟಿದ್ದೀನಿ ಅಲ್ಲಿ. ಅದಾಯಿತು. ಆಮೇಲೆ ಅಂಬರೀಷ್ ಅಣ್ಣಂದಾಯಿತು, ಶಂಕರ್ನಾಗ್ದು, ದಿವಂಗತ ಶಂಕರ್ ನಾವು, ಆಮೇಲೆ ರವಿ ಸಾರ್ದು, ಎಲ್ಲರದು ಮಾಡಿಬಿಟ್ಟೆ. ಜಗ್ಗೇಶ ಅಂತಿಂತ ಗಂಡು ನಾನು ಅದನ್ನು ಮಾಡಿದೆ. ಶಶಿಕುಮಾರ್ದು ಸಾರ್ದು ನವಿಲೆ ಪಂಚರಂಗಿ ನವಿಲೆ ಇತ್ತು ಅನಿಸುತ್ತೆ, ಅದು ಇನ್ನೊಂದು ಹಾಡು ಅದನ್ನು ಮಾಡಿದೆ. ಎಲ್ಲ 5 ನಿಮಿಷ ಫಿಲಪ್. ಧನ್ಯವಾದಗಳು ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ವಿಷ್ಣು ಸರ್ ಮೈಕ್ ಈಸ್ಕೊಂಡ್ರು. ಸುಸ್ತಾಗಿದ್ದಾನೆ, ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಅಪರ್ಣ, ಮತ್ತೆ ರಿಪೀಟ್ ಒನ್ಸ್ ಮೋರ್ ಮತ್ತೆ ಅಂತ ಅಂದರು. ಎಷ್ಟು ಖುಷಿಯಾಗುತ್ತೆ ನನಗೆ, ಎಷ್ಟು ಕೆಲವ್ರಿಗೆ ಹೊಟ್ಟೆ ಕಿಚ್ಚಾಗುತ್ತೆ ಅನ್ನೋ ನಮಗೆ ಗೊತ್ತಿಲ್ಲ. ಅದನ್ನು ಹೇಳ್ಬೇಕು ಅವ್ರು ಆ ಬ್ಯುಸಿಲಿ. ಒಂದು ಸ್ಮಾರ್ ಪುನಃ ರೆಡಿ ಆಗಿಬಿಡಪ್ಪ ಅಂದರು. ಆಮೇಲೆ ಒಂದು 1/4 ಗಂಟೆ ನನಗೆ ಅರ್ಧ ಗಂಟೆನೇ ಬ್ರೇಕ್ ಕೊಟ್ಟರು. ಸ್ವಲ್ಪ ಸೈಲೆಂಟಾಗಿತ್ತು. ಮತ್ತು ನಿಮ್ಮ ಒಪ್ಪಿಗೆ ಇದ್ದರೆ ಜನಗಳದ್ದು ಇನ್ನೊಂದು ಸಲ ಕರೆಸ್ಲಾ? ಹ್ಞೂ ಅಂದರು. ಮತ್ತೆ ಸ್ಟಾರ್ಟು, ಮತ್ತೆ ಬ್ಲಾಸ್ಟು. ಅಷ್ಟಾಗಿ ನಾನು ಮನೆಗೆ ಬಂದ್ಬಿಟ್ಟೆ. ಅದನ್ನು ಟಿ ವಿಲಿ ನೋಡಿದೆ, ಪೇಪರಲ್ಲಿ ನೋಡಿದೆ. ಆವತ್ತಿಂದ ನಾನು ನನ್ನ ಈ ಟ್ರೂಪ್ಸ್ ಅವರು, ಆರ್ಕೆಸ್ಟ್ರಾದವರು, ಈ ಕರಿಬಸಯ್ಯನವರು, ಬ್ಯಾಂಕ್ ಜನರು, ನಮ್ಮದು ಟ್ರೂಪ್ ಇತ್ತು. ನಗೆನೂರ ಬಗೆ ಹಾಸ್ಯ ಚಲನಚಿತ್ರ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಹೊನ್ನವಳ್ಳಿ ಕೃಷ್ಣ ಅರ್ಪಿಸುವ. ನಾವು ಬ್ಯಾಂಕ್ ಜನರದನು, ಕರಿಬಸಯ್ಯವ್ರನ್ನೆಲ್ಲ ಕರ್ಕೊಂಡು ನಾವು ಹೋಗ್ತಿದ್ವಿ ಮುಂಚೆಯಿಂದನು. ಸ್ಟೇಜ್ ಗಣಪತಿ ಕೂರಿಸ್ತಾರೆ, ಅಣ್ಣಮ್ಮ ಕೂರಿಸ್ತಾರೆ, ರಾಜ್ಯೋತ್ಸವ. ನಮ್ದು 2 ಅವರ್ ಪ್ರೋಗ್ರಾಮು. MLA ಅವ್ರು ಬರೋಕ್ಕೂ ಮುಂಚೆ ನಾವಿಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿರ್ತೀವಿ. ಅಷ್ಟರಲ್ಲಿ MLA ಸರ್ ಬರ್ತಾರೆ, ಅವ್ರಿಗೆ ಮಾತಾಡೋಕ್ಕೆ ಬಿಟ್ಕೊಟ್ಬಿಟ್ಟು ಮತ್ತೆ ಆಮೇಲೆ ಅವ್ರು ಹೋದ್ಮೇಲೆ ಪುನಃ ಜನಗಳಿಗೆ ಅದು ಇದಿತ್ತು. ಇದು ಒಂದು ಪ್ರೋಗ್ರಾಮ್ಗೆ 35,000, 30,000, 25,000, 15,000, 10,000ಕ್ಕೂ ಹೋಗಿ ಮಾಡಿದ್ದೀವಿ. ನಾನು ನಮ್ಮ ತಂದೆ, ನಮ್ಮ ಬೋಗು ಬಿರಿಯಾನಿ ಜಯರಾಮ್ 10,000ಕ್ಕೂ ಹೋಗಿ ಮಾಡ್ಕೊಂಬಂದಿರೋದು ಉಂಟು. ಅವ್ರಿಗೂ ಒಂದು 3,000, ನಮ್ಮ ಅಪ್ಪಂಗೆ ಒಂದು 4,000, ನಾನೊಂದು 2,000. ಹಿಂಗೆಲ್ಲರೂ ನಾವು ಯಾವುದೂ ಬಿಡ್ತಿರಲಿಲ್ಲ. ಐಫೈನು 1,00,000 ಒಪ್ಕೋತಿದ್ವಿ, 50,000 ಒಪ್ಕೋತಿದ್ವಿ. ಕಡೆಗೆ 5,000ಕ್ಕೆ ನಾನು ಅಪ್ಪ ಇಬ್ಬರೇ ಹೋಗಿದ್ದೀವಿ. ನಾನೊಂದು ಏನೋ ಒಂದು ಇದೊಂದು ಡ್ಯಾನ್ಸ್ ಮಾಡಿದ್ರೆ ಸಾಕು ನನಗೆ 2,000, ಅಪ್ಪಂಗೆ 3,000. ಹಿಂಗೆಲ್ಲ ಮಾಡ್ಕೊಂಡು ವಿಷ್ಣು ಸಾರಿಂದ ಸ್ಟೇಜ್ ಮೇಲೆ ಅನ್ನ ತಿನ್ನೋ ಭಾಗ್ಯನೂ ಸಿಕ್ಕಿತ್ತು ನನಗೆ. ಸಿಕ್ಕಿದೆ. ಯಾಕೆ ಇದೆಲ್ಲ ನಾನು ಡ್ರಾಪ್ ಆದೆ ಅಂದರೆ, ಲಾಕ್ಡೌನ್ ಆಯಿತಾ, ನಾನು 3 ವರ್ಷ ಲಾಕ್ಡೌನ್ ಆಗಿ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ವಿ. ಆಮೇಲೆಲ್ಲ ಸ್ವಲ್ಪ ಈ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕಮ್ಮಿ ಆಯಿತು. ಆಮೇಲೆ ಏನೋ ಮಕ್ಕಳು, ಮನೆ, ಸಂಸಾರ, ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಆ್ಯಕ್ಟಿಂಗು, ಡೈರೆಕ್ಷನ್ ಇವತ್ತು ಮಾಡ್ತೀನಿ ನಾನು ಆ ಡ್ಯಾನ್ಸಲ್ಲಿ. ಅಂದರೆ ಕ್ಯಾಸೆಟ್ ಇಲ್ಲ, ಏನಿಲ್ಲ, CD ಇಲ್ಲ. ಈಗೆಲ್ಲ ಬೇರೆ ಥರ ಪೆನ್ ಡ್ರೈವು, ಮೊಬೈಲು. ಸೊ ಫಂಕ್ಷನ್ಸ್ಗಳು ಡಲ್ ಆಯಿತು. ಮಾಮೂಲಿ ನಮ್ಮ ಫ್ಯಾಮಿಲಿ, ನನ್ನ ಸಿನಿಮಾ, ಸೀರಿಯಲ್ಸು ಇಷ್ಟು ಮಾಡಿಕೊಂಡು ಮಕ್ಕಳು ಓದಿಸ್ಕೊಂಡು ಆರಾಮಿದ್ದೀರಾ? ಅಪ್ಪ ಅಮ್ಮ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿದ್ದೀವಿ. ಎಂತೆಂತೆಂತ ಲವ್ ಸ್ಟೋರಿ ಸಿನಿಮಾನೆಲ್ಲ ನೋಡಿದೀನಿ. ಈ 50 ಗ್ರಾಮ್ ಹೃದಯ ಇದೆಯಲ್ಲ, ಅದು ಯಾರ ಕಂಟ್ರೋಲ್ಗೂ ಸಿಗಲ್ಲ ಮಚ್ಚೆ. ಅಣ್ಣವ್ರು ನಿಮ್ಮನ್ನು ಮಾತಾಡ್ಸಿದ್ರ ಅಂತ ಏನೋ ಪ್ರಶ್ನೆ ಕೇಳಿದೆ, ಅದನ್ನೇನೋ ಹೇಳಕ್ ಬಂದು ಇಷ್ಟೆಲ್ಲ ಹೇಳಿದ್ರಿ. ಚೆನ್ನಾಗಿ ಮಾತಾಡ್ಸೋರು. ಅದ್ರ ಬಗ್ಗೆ ದಿನ ನೋಡ್ತಿದ್ರಲ್ಲ ನಮ್ಮನ್ನೆಲ್ಲ. ಹಾಗಾಗಿ ಆಮೇಲೆ ಅಪ್ಪು ಸಿನಿಮಾಗೆ ಹೋದಾಗಲೂ ಅವರು ಮಾನಿಟ್ರು, ಅಲ್ಲಿ ಹಾಸ್ಪಿಟಲಲ್ಲಿ ಶೂಟಿಂಗು ನಾರಾಯಣ ನೇತ್ರಾಲಯದಲ್ಲಿ, ಅಲ್ಲಿ ಮಾನಿಟ್ರ್ ಮುಂದೆ ಕೂತಿದ್ರು ಅವರು. ಯಾರು? ಅಪ್ಪಾಜಿ ಅಣ್ಣವರು. ಅಲ್ಲಿಗೆ ಅಪ್ಪು ಸರ್ ನಾನು ಬರ್ತಾಯಿದ್ರು ಶೂಟಿಂಗ್ಗೆ, ಅಂದರೆ ಬರ್ತಾಯಿದ್ರು ಹೋಗ್ತಾಯಿದ್ರು. ಪಾರ್ವತಕ್ಕ ಅವರು ಎಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಅವತ್ತು ಬಂದಾಗ ಅಪ್ಪು ಸರು ಅಲ್ಲಿ ಹಾಸ್ಪಿಟಲಲ್ಲಿ ಕ್ಲಿನಿಕಲ್ಲಿ ಕೂತಿರ್ತಾರೆ ಒಳಗಡೆ ರೂಮಲ್ಲಿ. ನಾನು ನೋಡಿ ಬಂದು ಅಪ್ಪು ಸರ್ಗೆ ಏನೋ ಒಂದು ಡೈಲಾಗ್ ಹೇಳೋದು. ಅಣ್ಣವರು ಬಂದಾಗ, ಅಣ್ಣವರು ಹಂಗೆ ಮಾನಿಟ್ರ್ ಮುಂದೆ ಕೂತಿದ್ರು. ಅವ್ರು ಕೂತಿದ್ದಾಗ ನನಗೆ ಆ ಭಾಗ್ಯ ಸಿಗ್ಬೇಕಾ, ನಾನೇ ಹೋಗಿ ಅಪ್ಪು ಸರ್ ಹತ್ರ ಹೋಗಿ ಏನೋ ಹೇಳೋದು. ಡೈಲಾಗ್ ಅವ್ರು ಬಂದು ಹೀರೋಯಿನ್ ತಂದೆ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಏನೋ ಡೈಲಾಗ್ ಹೇಳ್ತೀನಿ. ಅವ್ರು ಬಂದಾಗಲೇ ನಂಗೆ ಸಿಕ್ತು. ಅವ್ರು ನೋಡ್ತಾ ಇದ್ರು ಹಿಂಗೆ ನನ್ನ ಆಮೇಲೆ ನಾನು ಮಾಡ್ಬಿಟ್ಟು ಬಂದು ಕಾಲು ನಮಸ್ಕಾರ ಮಾಡಿಕೊಂಡು, ಅಪ್ಪಾಜಿ ಕೃಷ್ಣನ ಮಗ, ಸ್ವಲ್ಪ ಲಾಟ್ ಆಫ್ ಸಮಯ ಆದಾಗ ಮರು ಆಗುತ್ತಲ್ಲ ಅಂತವ್ರು. ಓಹೋ ನೋಡಿದೆ ಅಂತ ಅಂತಿದ್ರು. ಸೊ ಅವೆಲ್ಲ ಖುಷಿ. ಅಣ್ಣವ್ರು ಚೆನ್ನಾಗಿ ಮಾತಾಡ್ಸೋರು.
ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋಗ್ತಿದ್ವಲ್ಲ ಆಗ. ಈಗೀಗ ಎಲ್ಲ ಸ್ವಲ್ಪ ಅವರು ತಿರೋದ್ಮೇಲೆ ನಾವು ಸ್ವಲ್ಪ ದೂರ ಆದ್ವಿ, ಏನೋ ಹಿಂಗೆ ಅಷ್ಟರಲ್ಲಿ ಈ ಥರ ಅಪ್ಪು ಸಾರ್ದು ಹಿಂಗಾಯ್ತು. ಅಪ್ಪು ಸರ್ ಜೊತೆ ಕೊನೆಯ ದಿನಗಳು ಹೇಗಿತ್ತು ನಿಮ್ಮದು? ಅಪ್ಪು ಸಾರು ಲಾಸ್ಟು ತೀರೋಗೋದಕ್ಕಿಂತ ಮುಂಚೆ ಒಂದು ಮಂತ್ ಮುಂಚೆ ಭೇಟಿಯಾಗಿದ್ವಿ. ನಾನು 15 ದಿನಕ್ಕೊಂದ್ಸಲ, 20 ದಿನಕ್ಕೊಂದ್ಸಲ, ತಿಂಗ್ಳಿಗೊಂದ್ಸಲ 2 ಸಲ ಆಫೀಸ್ಗೆ ಹೋಗ್ತಿದ್ದೆ. ಅವರು ಹಿಂಗೆ ಒಂದು ಸಲ ಭೇಟಿಯಾದಾಗ ನನಗೇನೋ ಒಂದು ಕೆಲಸ ಆಗಬೇಕಾಗಿತ್ತು. ನಮ್ಮ ನಾಗರಾಜಣ್ಣ ಅಂತಿದ್ದಾರೆ ಬಾಲಾಜಿ ಫೈನಾನ್ಸ್ ಮಲ್ಲೇಶ್ವರಮಲ್ಲಿ, ಅವ್ರಿಗೂ ಅಪ್ಪು ಸಾರೆಲ್ಲ ಕ್ಲೋಸೇ, ಅವರೆಲ್ಲ ಫ್ರೆಂಡ್ಸ್ಗಳು. ಹಿಂಗೆ ಬನ್ನಿ ಶ್ರೀಕಾಂತ್ ಹೋಗಿ ಬರೋಣ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋದಾಗ ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಸ್ವೀಟೆಲ್ಲ ತೊಗೊಂಡು ಕರ್ಕೊಂಡೋದ್ರು. ಆಮೇಲೆ ಅವ್ರು ಸ್ವೀಟೆಲ್ಲ ಕೊಟ್ಟರು. ಹಿಂಗೆ ಮಾತಾಡಿಸ್ತಾ ಮುಂದೆ ಒಂದು ಏನು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂದರು ಅಪ್ಪು ಸರು. ನಡೀತಾ ಇದೆ ಅಲ್ಲೊಂದಿಲ್ಲೊಂದು ಯಾವುದೋ ಒಂದು ಬಿಸ್ನೆಸ್ಸು ಹೋಟೆಲ್ ಕ್ಯಾಂಟೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಹಾಲಕ್ಷ್ಮಿ ಹೋಟೆಲ್ಲಿ. ಹೌದಾ ಮಾಡು ಅಂತ ಅಂದರು. ಎಷ್ಟಾಗ್ಬೋದು ಅಂತ ಅಂದರು. ಖರ್ಚು ಅದೇ ಇನ್ನೂ ನೋಡ್ತಾ ಇದ್ದೀನಿ ಸರ್, ಒಂದು ಕೆಲಸ ಮಾಡೋ 5 ಲಕ್ಷ ಕೊಡ್ತೀನಿ ಮಾಡು ಅಂದ್ಬಿಟ್ರು. ನನಗೆ ಶಾಕು. ಹೌದಾ ಸರ್, ಸರಿ ಸರ್ ಆಯಿತು, 5 ಲಕ್ಷ ಕೊಡ್ತೀನಿ ಮಾಡು, ಏನಾರು ಮಾಡು, ವ್ಯವಹಾರ ಮಾಡು, ಬೆಸ್ಟ್ ಮಾಡು, ಚಿಕನ್ ಬಿರಿಯಾನಿ ಕಬಾಬು ಆ ಥರದ್ದು ಮಾಡು ಐಡಿಯಾ ಕೊಟ್ಟರು ಕ್ಯಾಂಟೀನು. ಸರಿ ಸರ್ ಆಯಿತು ಮಾಡು, ನಾನು ಬರ್ತೀನಿ, ಅದಕ್ಕೂ ಬರ್ತೀನಿ ಅಂದ್ಬಿಟ್ರು. ಯಾರು ಕರೆದ್ರೂ ಹೋಗದೇ ಇರೋ ಮನುಷ್ಯ ಅಂದರೆ ಹೋಗ್ತಾರೆ. ಅವ್ರು ನೋಡ್ಕೊಂಡು ಅವ್ರ ಶೆಡ್ಯೂಲ್ ಹೆಂಗಿರುತ್ತೆ ಅಂಥದ್ರಲ್ಲಿ ಮಾಡಿ ಓಪನ್ ಮಾಡು ಬರ್ತೀನಿ ಅಂದ್ಬಿಡೋದ. ಅದು ನೀವು ಇನ್ನೂ ಕರೆದೇ ಇಲ್ಲ? ನಾನು ಕರೆದೂ ಇಲ್ಲ. ನಾನು ಕ್ಯಾಂಟೀನು ಏನೋ ಚಿಕ್ಕದಾಗ ನಾನು 1 ಲಕ್ಷದಲ್ಲೇ ಏನೋ ಮಾಡೋಣ ಸಿಂಪಲ್ಲಾಗಿ, ಅಂದರೆ ಐಫೈ ಅಲ್ಲ ಚಿಕ್ಕದಾಗಿ ಅಂತ ಪ್ಲ್ಯಾನ್. ಅವರು 5 ಲಕ್ಷ ಸಾಕಾಗುತ್ತಾ, ನಾನು ಕೊಡ್ತೀನಿ ಮಾಡು ಅಂದರು. ಓಪನ್ ಆದಾಗ ಹೇಳು, ನಾನು ಬಂದು ಹೋಗ್ತೀನಿ. ಆಯಿತು ಸರ್ ಅಂತ. ಆಮೇಲೆ ಇದಾದಮೇಲೆ ಸರಿ ಸರ್ ಬರ್ತೀನಿ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಆ ಟೈಮಲ್ಲಿ ಲಾಕ್ಡೌನ್ ಇದೆಲ್ಲ ಆವಾಗ ಸ್ವಲ್ಪ ಶುರು ಆಗಿತ್ತು. ಫಸ್ಟ್ ಲಾಕ್ಡೌನ್ ಅಂತ ಅದಂತ ಇದಂತೆ ಅಂತೆಲ್ಲ ನಡೀತಾ ಇತ್ತು. ಒಂದು ಕೆಲಸ ಮಾಡಿ ಶ್ರೀಕಾಂತ್, ಯಾಕೆ ಸುಮ್ಮನೆ ಈ ಲಾಕ್ಡೌನ್ ಟೈಮಲ್ಲಿ ಅದು ಬಿಸ್ನೆಸ್ ಕೈ ಸುಟ್ಕೊಳ್ಳೋದು ಅವೆಲ್ಲ ಪ್ರಾಬ್ಲಮ್ ಆಗ್ಬೋದು, ಒಂದು ಕೆಲಸ ಮಾಡಿ PRKಲ್ಲೇ ವರ್ಕ್ ಮಾಡಿ ಅಂದ್ಬಿಟ್ರು. ಅವ್ರು ಯಾರಿಗೂ ಹೇಳೋಲ್ಲ. ಯಾಕೆ ಹೇಳಿದ್ರು? ಬಿಕಾಸ್ ಆಫ್ ಹೊನ್ನವಳ್ಳಿ ಕೃಷ್ಣ, ಅವ್ರನ್ನ ಆಡಿಸಿ ಬೆಳೆಸಿದಂಥವ್ರು, ಅವ್ರ ಮಗ, ಅವ್ರಿಗೂ ಒಡನಾಟ ಇರೋರು. PRKಲ್ಲೇ ವರ್ಕ್ ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ವರ್ಷಕ್ಕೊಂದು 2-3 ಸಿನಿಮಾ ಇದ್ದೇ ಇರುತ್ತೆ ಮಾಡಿ. ಸರಿ ಸರ್ ಆಯಿತು, ಯಾವ್ದು ಮಾಡ್ತೀರಾ? 5 ಲಕ್ಷ ಬೇಕಾ PRKಲ್ಲಿ ವರ್ಕ್ ಮಾಡ್ತೀರಾ ಅಂದರು. 5 ಲಕ್ಷ ಬೇಡ ನನಗೆ, PRKಲ್ಲಿ ವರ್ಕ್ ಮಾಡ್ತೀನಿ ಸರ್ ಅಂದರು. ವೆರಿ ಗುಡ್ ಅಂತ ಅಂದರು. ಬನ್ನಿ ನೆಕ್ಸ್ಟ್ ಬೇಕು ಅಂದರು. ಹೋದೆ. ಆಮೇಲೆ ಬನ್ನಿ ಅಂದರು. ಒಂದು ಸುಮಾರು ಸಲ ಹೋದೆ. ಪಾಪ ಅವರು ಅದೇ ಟೈಮಲ್ಲಿ ಶೂಟಿಂಗಲ್ಲಿ ಅದು ನಡೀತಿತ್ತು. ಲಾಸ್ಟ್ ಸಿನಿಮಾ ಜೇಮ್ಸು ಯುವರತ್ನದಿಂದನೂ ಇದು ಓಡಾಡ್ತಿದ್ದೆ ನಾನು, ಒಡನಾಟ ಈ ಥರ ಒಂಥರ ಮ್ಯಾನೇಜ್ಮೆಂಟ್. ಆ ಕೆಲಸಕ್ಕೆ ಮ್ಯಾನೇಜ್ಮೆಂಟ್ ಏನು ಅಲ್ಲೇನು ಕೆಲಸ ಇರುತ್ತೆ ನಾವೆಲ್ಲ ಕೆಲಸ ಮಾಡೋಕ್ಕೂ ರೆಡಿ. ಡೈರೆಕ್ಷನ್ ಒಂದೇ, ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಚೆಕ್ ಕೊಟ್ಟರೆ ಹಾಕ್ಬಿಟ್ಟು ಬರೋಕ್ಕೂ ರೆಡಿ. ಇನ್ನೊಂದೆಲ್ಲ ಏನೋ ಮನೆಯದು ಏನು ಕೆಲಸ ಎಲ್ಲ ಟೀಮ್, ಮನೆ ಅಂದಮೇಲೆ ಎಲ್ಲ ಕೆಲಸನೂ ಮಾಡಿದ್ರೆ ಅದು ಒಳ್ಳೆಯದು. ಅಂದರೆ ಲೈಕ್ ಹೊನ್ನವಳ್ಳಿ ಕೃಷ್ಣ ಅವರು ಅಣ್ಣವ್ರ ಜೊತೆ ವಜ್ರೇಶ್ವರಲ್ಲಿದ್ದಂಗೆ ನಾನು ಇಲ್ಲಿ ಇರೋಣ ಅಂತಲೇ ಅವ್ರ ಮನಸ್ಸು ಇತ್ತು, ನನ್ನ ಮನಸ್ಸು ಇತ್ತು. ಒಂಥರ ಇಷ್ಟು ರಿಪೀಟ್ ಮಾಡೋಣ ಅಂತ. ಅದು ಒಂದು ಒಳ್ಳೆಯ ವಿಚಾರನೇ. ನನಗೆ ಆಯಿತು ಬಿಡು, ನನಗೆ ಜೀವನದಲ್ಲಿ ಆಯಿತು, ನನ್ನದು ಸೆಟ್ಲ್ ಆಯಿತು ಅಂತ ಅಂದ್ಕೊಂಡೆ. ಅವರು ಪಾಪ ಬಿಡು ಶ್ರೀಕಾಂತ್ಗೆ ಕೃಷ್ಣನ ಮಗ ಕೊಟ್ಟಿದ್ದೀನಿ ಏನೋ, ಅವ್ರಿಗೂ ಇತ್ತು. ಸರಿ ಬನ್ನಿ ನಾನು ಅಲ್ಲಿ ಹೋಗ್ತೀನಿ ಶೂಟಿಂಗ್, ಇಲ್ಲಿ ಹೋಗ್ತೀನಿ. ಪಾಪ ಅವ್ರದ್ದು ಸಿಗೋಕ್ಕಾಗ್ತಿರಲಿಲ್ಲ. ನೆಕ್ಸ್ಟ್ ಆ ಸಿನಿಮಾಗೆ ಹೇಳಿದ್ದೀನಿ ಮಾಡಿ ಇದು ಹೇಳಿ ಅಂದು. ಆಯಿತು. ಅವ್ರು ಒಂದಿನ ಅಂದರು, ಈ ಡೈರೆಕ್ಟ್ರು ಎಲ್ಲ ಏನು ಮಾಡ್ತಾರೆ, ಅವ್ರ ಹತ್ರನೇ ಹುಡುಗರು ಇರ್ತಾರೆ, ಅಸೋಸಿಯೇಟು ಅಷ್ಟೇ ಆ ಥರ ಎಲ್ಲ ಇರ್ತಾರೆ ಅಂದಾಗ ನಾನು ಹೇಳಿದೆ, ಸರ್ ಇಲ್ಲ ನಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ ನಾನು, ಮನೆಯದು ಆಫೀಸ್ದು ಎಲ್ಲ. ನಾನು ನಿಮ್ಮ ಮನೆ ಹುಡುಗ ಅಂತ ಅಂದ್ಕೊಂಡು ನನಗೆ ಇದು ಮಾಡಿ, ನಾನು ಎಲ್ಲ ಕೆಲಸ ಮಾಡಬಲ್ಲೆ, ಅದೇ ಇದೆ ಅಂತ ಏನಿಲ್ಲ. ಹೌದಾ, ಅಯ್ಯೋ ನಾನು ಬರೀ ಡೈರೆಕ್ಷನ್ದು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯ ನೀನು ಹಂಗೆ ಅಂದ್ಕೊಂಡೆ. ಸರಿ ಬಿಡು ಅಶ್ವಿನಿಗೆ ನಾನು ಹೇಳ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ನೆಕ್ಸ್ಟ್ ವೀಕ್ ಬನ್ನಿ, ನೆಕ್ಸ್ಟ್ ಮಂತ್ ಬನ್ನಿ. ಆಮೇಲೆ ಇದು ಮನೆ ಪೂಜೆ ಇದೆ, ಅಪ್ಪಾಜಿದು ಕಾರ್ಯ ಪೂಜೆ ಇದೆ, ಅವಾಗ ಬನ್ನಿ ಮಾತಾಡೋಣ ಅಂದರು. ಸರಿ ಸರ್ ಆಯಿತು. ಬಂದು ಹಂಗೆ ಅಲ್ಲಿ ಕೇಳ್ಪಟ್ಟಿದ್ದೆ. ಪಾಪ ಪುನೀತ್ ಸಾರು ಅಲ್ಲಿ ಕೆಲಸ ಮಾಡೋ ಕೆಲಸಗಾರರು ಮಕ್ಕಳಿಗೆಲ್ಲ ಅವರೇ ಓದಿಸ್ತಿರೋದು. ಈ ಉದಾಹರಣೆಗೆ ಒಂದು 40 ಜನ ಕೆಲಸ ಮಾಡೋರು ಇದ್ದಾರೆ ಅಂದರೆ 40 ಫ್ಯಾಮಿಲಿಲೂ ಅವ್ರ ಮಕ್ಕಳಿಗೆ ಸ್ಕೂಲು ಫೀಸ್ ಆಗಲಿ ಡೊನೇಷನ್ ಎಲ್ಲ
ಅವರೇ ಮಾಡ್ತಿರೋದು. ಇದು ನನ್ನ ಕಿವಿಗೆ ಬಿತ್ತು, ಅದು ನಿಜನೂ ಕೂಡ. ಆಮೇಲೆ ನಾವು ಕೊಡೋ ಸಂಬಳ ಕೊಟ್ಟು ಈಗ 85,000 ರೂಪಾಯಿ ಮೌಂಟ್ ಕಾರ್ಮಲ್ ಸ್ಕೂಲು, 85,000 ಅಂದರೆ ಅಲ್ಲಿದ್ದು ತರಬೇಕು, ಅದಕ್ಕೆ ಚೆಕ್ಕು ಕೊಡೋರು. ಎಲ್ಲರನ್ನೂ ಓದಿಸಿದ್ರು. ನಮ್ಮ ಮಕ್ಕಳನ್ನು ಓದಿಸ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಕೊಡುಗೈ ದಾನಿ ಅವರು ಮಾಡ್ತಾರೆ. ಸೊ ಕೆಲಸಕ್ಕೆ ಹೋದರೆ ಇನ್ನೂ ನಾವು ಏನೋ ದೇವ್ರ ದಯಿಂದ ಸೆಟ್ಲ್ ಆಗ್ತೀವಿ, ಏನೋ ಒಂದು ಆಫೀಸ್ ಇಲ್ಲೇ ಮನೆಗೆ ಹತ್ರ ಸದಾಶಿವನಗರ, ಹೋಗೋದು ಬರೋದು ಶೂಟಿಂಗ್ ಮಾಡೋದು ಎಲ್ಲ ನೋಡ್ಕೊತಿದ್ದೆ. ಬಟ್ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಆಸೆ, ಕೂಲಿ ತಗೊಳ್ಳೋಕ್ಕೆ ಆಸೆ, ಬೇರೆ ಏನೋ ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿಲ್ಲ, ನಮ್ಗೆ ಬಂದೂ ಇಲ್ಲ ಅದು. ಅಲ್ಲಿ 10,000 ರೂಪಾಯಿ ಕಟ್ಟು ಏನಾದ್ರು ಇಟ್ಟಿದ್ರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಅದು ಹಂಗೆ ಇರುತ್ತೆ ಹೊರತು ಅದರಲ್ಲಿ ಒಂದು ನೋಟು ನಾವು ಆಸೆ ಪಡೋಲ್ಲ. ಬಟ್ ಕೂಲಿ ಕೆಲಸ ಮಾಡಿದ್ದು ಇಸ್ಕೊತೀವಿ ಅಷ್ಟೇ, ನಮ್ಗೆ ಇನ್ನೇನು ಬೇಕಾಗಿರಲಿಲ್ಲ. ಇನ್ನೇನು ಬೇಕು, ಅವ್ರ ಹೆಸರು ಅವ್ರ ಆಶೀರ್ವಾದ ಇದ್ದರೆ ಸಾಕು. ಎಲ್ಲೋ ಸಾಂಗ್ ಆಡಿಸಿದ್ರೆ ಏನೋ ಒಂದು ಖುಷಿ. ನಮ್ಮ ಹತ್ರ ಒಂದು ಬೆಲೆ ಖಂಡಿತ ಇರುತ್ತೆ. ಹೊರಗಡೆ ಅವ್ರ ಹತ್ರ ಕೆಲಸ ಮಾಡ್ತಿದ್ರೆ ಒಂದು ಸಾಂಗ್ ಆಡಿಸ್ಬೇಕು, ಅವ್ರನ್ನೆಲ್ಲೋ ಒಂದು ಫಂಕ್ಷನ್ಗೆ ಕರಿಬೇಕು, ಆ ಥರ ನಮಗೆ ಗೌರವ ಬೇರೆಯೇ ಇರ್ತಿತ್ತು. ಬಟ್ ಏನು ಮಾಡ್ತೀರಾ, ಈ ಟೈಮಲ್ಲಿ ಲಾಸ್ಟು ನಾನು ಅಪ್ಪನ ಕರ್ಕೊಂಡು ಹೋದೆ ಮನೆಗೇ, ಜೇಮ್ಸು ಶೂಟಿಂಗು. 11 ಗಂಟೆಗೆ ಹೋದೆ, ಸಿಗ್ತಾರೆ ಅಂತ ಗೊತ್ತಿತ್ತು. 11 ಗಂಟೆಗೆ ಹೋದವರು, ಅವರು ಜೇಮ್ಸ್ಗೆ 12 ಗಂಟೆಗೆ ಹೋಗ್ಬೇಕು. ಅಷ್ಟೋ ತನಕ ಅದೇ ಲಾಸ್ಟು ಮೀಟು ಆಗಿದ್ದು. ಒಂದು ತಿಂಗಳೂ ಇಲ್ಲ. ಅಪ್ಪನ ಕರ್ಕೊಂಡು ಹೋದೆ, ಯಾರ್ದೋ ಫ್ರೆಂಡ್ ಕಾರ್ ಇಸ್ಕೊಂಡು ಹೋದೆ, ಅಪ್ಪನ ಕರ್ಕೊಂಡು ಅಲ್ಲಿಗೆ ಹೋದೆ. ಅಪ್ಪು ಸಾರು ಶೂಟಿಂಗ್ ಹೊರಡ್ತಾರೆ ಇನ್ನೇನು ಅನ್ನೋ ವಿಚಾರ. ಗೇಟ್ ಹತ್ರ ಇದ್ವಿ, ಸೀದಾ ಕರೆದ್ರು, ಹೋದ್ವಿ. ನನಗೆ ನಮ್ಮ ಅಪ್ಪಂಗೆ ಕಾಫಿ ತರಿಸಿದ್ರು, ಇಬ್ಬರು ಕಾಫಿ ಕುಡಿದ್ವಿ. ನಾನು ಸರ್ ನೀವು ಅಂದೆ, ಇಲ್ಲ ನಾನು ಮಿಲ್ಕ್ ಕುಡಿದೆ, ಬೇರೆ ಕುಡೀರಿ. ಅರ್ಧ ಗಂಟೆ ಅಲ್ಲಿ ಕೂತಿದ್ದೀವಿ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಏನಕ್ಕೆ ಅಷ್ಟೊಂದು ಅರ್ಧ ಗಂಟೆ ಕೂತಿರೋ ಗೊತ್ತಿಲ್ಲ. 3 ಜನ ಹಾಲಲ್ಲಿ ಕೂತಿದ್ದು, ಇನ್ಯಾರಿಲ್ಲ. ಕೃಷ್ಣಣ್ಣ ಇನ್ನೇನು ಮಾಡ್ತೀರಾ, ಯಾವುದೋ ಒಂದು ಸಿನಿಮಾ ಹೇಳಿದ್ದೀನಿ ನಿಮಗೆ, ಪೇಮೆಂಟು ಒಳ್ಳೆ ಪೇಮೆಂಟ್ ಮಾತಾಡಿದ್ದೀನಿ, ಮಾಡಿ ಅಂದರು. ಆಯ್ತು ಅಪ್ಪಾಜಿ ಮಾಡ್ತೀನಿ. ಆಮೇಲೆ ಕಾಂತಂದು ನಂದಿರಲಿ, ಕಾಂತಂದು ಇಲ್ಲ ಶ್ರೀಕಾಂತದ್ದು ಹೇಳಿದ್ದೀನಿ. ಏನು ಶ್ರೀಕಾಂತ್ ಅಂತ ಅಂದರು. ಹೇಳಿದ್ದೀನಿ, ನೆಕ್ಸ್ಟು ಸಿನಿಮಾಗಳಲ್ಲಿ ಮಾಡ್ತಾರೆ, ಅವ್ರು ಮಾಡ್ತಾರೆ ಬಿಡು, ಶ್ರೀಕಾಂತ್ ನಾನು ರೆಡಿ ಮಾಡ್ತೀನಿ ಅಂದರು. ಹಂಗಾಯ್ತು. ಆಮೇಲೆ ಕಾಫಿ ಎಲ್ಲ ಕೊಡ್ದು ಆಮೇಲೆ ಸರಿ ಕೃಷ್ಣಣ್ಣ ಅಂದ್ಬಿಟ್ಟು ಹೊರಡ್ತೀನಿ. ಹಂಗೂ ನಮ್ಮಪ್ಪ, ಇದು ಯಾವಾಗ ತೆಗ್ಸಿದ್ದು ಅಪ್ಪಾಜಿ ಫೋಟೋ, ಇದು ಅಲ್ಲಿ ಕೃಷ್ಣಣ್ಣ ಗೊತ್ತಿರೋ ನಿಮಗೆ? ಓ ಅಲ್ಲ ಅಂತ ಅಂದರು. ಯಾವುದೋ ಒಂದು ಫೋಟೋ ನೋಡ್ಬಿಟ್ಟು, ಹಳೇದೆಲ್ಲ. ಆಮೇಲೆ ಅರ್ಧ ಗಂಟೆ ಮೇಲೆ ಮಾತಾಡಿದ್ರು. ಅಲ್ಲಿರೋರೆಲ್ಲ ಏನು ಅಂದ್ಕೊಂಡ್ರೆ, ಏನು ಇಷ್ಟೊತ್ತು ಮಾತಾಡ್ತಾ ಕೂತಿದ್ದಾರೆ, ಅದೇನು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಅಷ್ಟೊತ್ತು ಸಿಕ್ಕಿದ್ರೇನೋ ನಮಗೂ ಗೊತ್ತಿಲ್ಲ. ಅದೇ ಲಾಸ್ಟ್. ಅದಾದಮೇಲೆ ನಿಮ್ಮ ತಂದೆಯವ್ರು ನಮಸ್ಕಾರ ಮಾಡೋರು ಅವರು? ಹಾಂ, ನಮ್ಮ ತಂದೆ ಎದುರುಗಡೆ ಸಿಕ್ಕಿದ ತಕ್ಷಣ ಅವ್ರು ಮಾಡೋ ಫಸ್ಟ್ ಕೆಲಸನೇ ನಮಸ್ಕಾರ. ಅಪ್ಪಂಗೆ ಕಾಲಿಗೆ ಬಿದ್ದುಬಿಡೋರು. ವನಮಾಳಿ ಕೃಷ್ಣ ಅವ್ರ ಕಾಲಿಗೆ? ಹೌದು, ನಮ್ಮ ತಂದೆ ಎತ್ತಾಡಿಸಿದವ್ರನ್ನ ಅಂತ ಅವ್ರ ಮನೆಯಲ್ಲಿ. ಆವಾಗ ಶೂಟಿಂಗಲ್ಲಿ ನಮ್ಮ ತಂದೆ ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಇವ್ರು ಆ್ಯಕ್ಟ್ ಮಾಡ್ತಿದ್ರು. ಹಾವು ಹಾಕೋಬೇಕು ಭಕ್ತ ಪ್ರಾರದಕ್ಕೆ, ಆ ಹಾವು ಕೃಷ್ಣ ಹಾಕೊಂಡ್ಮೇಲೆ ಹಾಕೋತೀನಿ, ಅವ್ನು ಹಾಕಲಿಲ್ಲ ಅಂದರೆ ಹಾಕಲ್ಲ ಅಂತಿದ್ರು. ಬೆಟ್ಟದ ಹೂವು. ಆಮೇಲೆ ಹಾವು ಹಾಕಿದಾಗ ನಮ್ಮ ಅಪ್ಪಂಗೆ ಹಾವು ಹಿಂಗೆ ತಿರುಗಿಬಿಡ್ತು. ನಮ್ಮಪ್ಪ ಎದುರ್ಕೊಳ್ಳೋರು. ಆವಾಗ ನಾನು ಹಾಕ್ಕೊಳ್ಳಲ್ಲ ಅಂತ, ಏನಾಗಲ್ಲ ಅಂತ ಅಂದಾಗ ಅವಾಗ ಹಾಕ್ಕೊಳ್ಳೋರು. ಆಮೇಲೆ ಬೆಟ್ಟದ ಹೂವು ಜೊತೆಲಿ ಆಡಿಸಿದ್ದಾರೆ ಅಪ್ಪ. ಅದೊಂದು ಇದು. ಸೊ ಅವ್ರಿಗೆ ಆ ಗೌರವ ಇತ್ತು ಅವ್ರಿಗೆ. ನೀನು ಯಾರು ಹೋಗಪ್ಪ ಇವೆಲ್ಲ ಇಲ್ಲ. ಇಲ್ಲ ನಮ್ಮ ತಂದೆ ಅಂದರೆ ಎಕ್ಸ್ಟ್ರಾ ಇಷ್ಟ ಅಪ್ಪುಗೆ, ಎಕ್ಸ್ಟ್ರಾ. ಕೃಷ್ಣ ಅನ್ನೋರು ಬಾಯಿ ತುಂಬ. ಕೃಷ್ಣ ಅಂದರೆ ಇರಬೇಕಲ್ಲಿ, ಕೃಷ್ಣ ಇರಬೇಕು. ಕೃಷ್ಣ ಅಂತ ಬಾಯಿ ತುಂಬ ಮಾತಾಡ್ಸೋರು. ಆ ದೇವರ ಹಾಡಿದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.